ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ 2024 ಕ್ವಶನ್ ಪೇಪರ್ ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನ ಕೊಟ್ಟಿದ್ದಾರೆ. ಬನ್ನಿ ಆ ಒಂದು ಕ್ವಶನ್ಸ್ಗೆ ನೀವು ಯಾವ ತರ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ, ದಿ ಪಾಸಿಬಲ್ ರಿಟರ್ನ್ಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬಬಿಲಿಟೀಸ್ ಆಫ್ ಸೆಕ್ಯೂರಿಟಿ ಎಕ್ಸ್ ಅಂಡ್ ಸೆಕ್ಯೂರಿಟಿ ವೈಸ್ ಆರ್ ಗಿವನ್ ಬಿಲೋ. ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಗೆ ಸಂಬಂಧಪಟ್ಟಂತ ರಿಟರ್ನ್ಸ್ ಕೊಟ್ಟಿದ್ದಾರೆ, ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ. ಸೆಕ್ಯೂರಿಟೀಸ್ ವೈಗೆ ಸಂಬಂಧಪಟ್ಟಂತ ಪ್ರಾಬಬಿಲಿಟೀಸ್ ಕೊಟ್ಟಿದ್ದಾರೆ, ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಾಬಬಿಲಿಟೀಸ್ ಮತ್ತೆ ರಿಟರ್ನ್ಸ್ ಆಯಾ ಸೆಕ್ಯೂರಿಟಿ ಎಕ್ಸ್ ಮತ್ತೆ ವೈಗೆ ಏನ್ ಕೊಟ್ಟಿದ್ದಾರೆ ಅದನ್ನ ಯೂಸ್ ಮಾಡಿಕೊಂಡು ನಮ್ಗೆ ಹೇಳಿದ್ದಾರೆ ಕ್ಯಾಲ್ಕುಲೇಟ್ ದಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎಕ್ಸ್ ಅಂಡ್ ವೈ. ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಗೆ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದೇ ತರ ಸೆಕ್ಯೂರಿಟೀಸ್ ವೈಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದಿ ಹೆಲ್ಪ್ ಆಫ್ ಪ್ರಾಬಬಿಲಿಟೀಸ್ ಅಂಡ್ ರಿಟರ್ನ್ಸ್ ಅನ್ನ ಯೂಸ್ ಮಾಡಿಕೊಂಡು ಆಯಾ ಸೆಕ್ಯೂರಿಟೀಸ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಫಸ್ಟ್ ನಾವು ಸೆಕ್ಯೂರಿಟಿ ಎಕ್ಸ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ, ಆಮೇಲೆ ನಾವು ಸೆಕ್ಯೂರಿಟೀಸ್ ವೈಗೆ ಮಾಡೋಣ. ಸೊ ಯಾವ ತರ ಫಾರ್ಮೇಟ್ ಹಾಕೋಬೇಕು ಏನು ಎತ್ತ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಎಕ್ಸ್ಗೆ ಆನ್ಸರ್ ಮಾಡಬೇಕು. ಫಸ್ಟ್ ಈ ತರ ಕಾಲಮ್ ಹಾಕೊಳ್ಳಿ. ಫಸ್ಟ್ ಕಾಲಮ್ ಪ್ರಾಬಬಿಲಿಟೀಸ್, ಸೆಕೆಂಡ್ ಕಾಲಮ್ ರಿಟರ್ನ್ಸ್. ಫಸ್ಟ್ ಇದು ಎರಡು ಇರಲಿ, ಆಮೇಲೆ ನೆಕ್ಸ್ಟ್ ನಿಮ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಅಲ್ಲಿರೋದನ್ನ ಹೇಳ್ಕೊಡ್ತೀನಿ. ಈಗ ಪ್ರಾಬಬಿಲಿಟೀಸ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿದ್ದಾರೆ, ಎಷ್ಟಿದೆಯೋ ಅಷ್ಟೇ ತಗೋಣ. ಸೊ 0.05, 0.15, 0.40, 0.25, 0.10, 0.05 ಪ್ರಾಬಬಿಲಿಟೀಸ್ ಅವರೇ ಕೊಟ್ಟಿದ್ದಾರೆ. ಸೊ ಅಷ್ಟು ಪ್ರಾಬಬಿಲಿಟೀಸ್ ಅನ್ನ ತಗೊಂಡಿದ್ದೇನೆ. ರಿಟರ್ನ್ಸ್ ಅನ್ನ ಅವರೇ ಕೊಟ್ಟಿದ್ದಾರೆ. 15 ಆದ್ಮೇಲೆ 18 ಕೊಟ್ಟಿದ್ದಾರೆ, 20 ಇದೆ, 24 ಇದೆ. ನೋಡಿ, ಇದು ರಿಟರ್ನ್ಸ್ ಕ್ವಶನ್ ಅಲ್ಲಿ ಅವರೇ ಕೊಟ್ಟಿರ್ತಕ್ಕಂಥದ್ದು, ಸರಿನಾ? ಸೊ ನಾವ್ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಈಗ ಪ್ರಾಬಬಿಲಿಟೀಸ್ ನ ಅವರೇ ಕೊಟ್ಟಿದ್ದಾರೆ, ರಿಟರ್ನ್ಸ್ ನ ಅವರೇ ಕೊಟ್ಟಿದ್ದಾರೆ. ಫಸ್ಟ್ ನೀವು ಪ್ರಾಬಬಿಲಿಟೀಸ್ ಎಲ್ಲ ಟೋಟಲ್ ಮಾಡ್ಕೊಳ್ಳಿ. ಸೊ ಪ್ರಾಬಬಿಲಿಟೀಸ್ ಎಲ್ಲ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಟೋಟಲ್ 1 ಬರುತ್ತೆ, ಸರಿನಾ? ಟೋಟಲ್ ಬಂದು 1 ಬರುತ್ತೆ. ಸೊ ಅದು ಹಾಗೆ ಇರ್ಲಿ, ಸರಿನಾ? ರಿಟರ್ನ್ಸ್ ಏನ್ ಟೋಟಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದೇನ್ ಸಮಸ್ಯೆ ಇಲ್ಲ. ಈಗ ಪ್ರಾಬಬಿಲಿಟಿ ಪಿ, ರಿಟರ್ನ್ಸ್ ಅನ್ನ ಆರ್ ಅಂತ ಟ್ರೀಟ್ ಮಾಡ್ತೀವಿ. ಈಗ ಇವೆರಡು ತಗೊಂಡಾದ್ಮೇಲೆ ನೆಕ್ಸ್ಟ್ ಕಾಲಮ್ ಏನ್ ಹೇಳುತ್ತೆ ಅಂದ್ರೆ ಪಿ ಇಂಟು ಆರ್ ಮಾಡಬೇಕು. ಅಂದ್ರೆ ಪಿ ಪ್ರಾಬಬಿಲಿಟೀಸ್ ಇಂಟು ರಿಟರ್ನ್ಸ್ ಅನ್ನ ಮಾಡಬೇಕು. ಸೊ ಇಂಟು ರಿಟರ್ನ್ ಮಾಡಿದ್ರೆ ನಮ್ಗೆ ಪಿ ಇಂಟು ಆರ್ ನಮ್ಗೆ ಸಿಗುತ್ತೆ. ಸೊ ಈಗ ಮೊದಲನೇದು ಎಷ್ಟಿದೆಯಪ್ಪ ಪ್ರಾಬಬಿಲಿಟೀಸ್ ಅಂತ ಹೇಳಿದ್ರೆ ಜಸ್ಟ್ ಇಲ್ಲೇ ತೋರಿಸಿರ್ತೀನಿ, ಆದ್ರೆ ನಮ್ಗೆ ಪಿ ಆರ್ ಬರುತ್ತೆ. ಈಗ ಪ್ರಾಬಬಿಲಿಟಿ ಮೊದಲನೇ ನೋಡಿ 0.05 ಇಂಟು 6 ಮಾಡಿದ್ರೆ 0.05 ಇಂಟು 6 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.3 ಬರುತ್ತೆ. ಸೊ ಪಿ ಆರ್ ಅಂತ ಹೇಳಿದ್ರೆ ಮೊದಲನೇದಕ್ಕೆ 0.3 ಇಸ್ ಎ ಪಿ ಆರ್, ಸರಿನಾ? 0.3. ತರ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ 0.15 ಇಂಟು 10 ಮಾಡಬೇಕು. ಇಂಟು 10 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.15 ಇಂಟು 10 ಮಾಡಿದ್ರೆ ನಮ್ಗೆ 1.5 ಬರುತ್ತೆ. ಸೆಕೆಂಡ್ ಒನ್ ಪಿ ಇಂಟು ಆರ್ 1.5 ನಮ್ಗೆ ಸಿಗುತ್ತೆ. ದೆನ್ ಥರ್ಡ್ ಸಿಚುವೇಶನ್ ಬಂದ್ರೆ 0.40 ಇದೆ. ಸೊ 0.40 ಇಂಟು 15 ಮಾಡ್ಕೊಳ್ಳಿ. 0.40 ಇಂಟು 15 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 6 ಬರುತ್ತೆ. ಸೊ 6. ಸೊ ಇದೇ ತರ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ 0.25 ಇಂಟು 18 ಮಾಡಿರಿ. 0.25 ಇಂಟು 18 ಮಾಡಿದ್ರೆ ನಿಮ್ಗೆ 4.5 ಸಿಗುತ್ತೆ. ಅದೇ ತರ ನೆಕ್ಸ್ಟ್ ಬಂದು 0.10 ಇಂಟು 20 ಮಾಡಿದ್ರೆ ನಿಮ್ಗೆ 2 ಸಿಗುತ್ತೆ. ದೆನ್ ಅದೇ ತರ ನೀವು 0.05 ಇಂಟು 24 ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ತೋರಿಸಿ 0.05 ಇಂಟು 24 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1.2 ನಮ್ಗೆ ಸಿಗುತ್ತೆ. ದಟ್ ಇಸ್ ಪಿ ಇಂಟು ಆರ್ 1.2. ಸೊ ಇದು ಪಿ ಇಂಟು ಆರ್ ಮಾಡ್ಕೋಬೇಕು. ಪ್ರಾಬಬಿಲಿಟೀಸ್ ಎಷ್ಟಿದೆ ಇಂಟು ಆರ್, ಆ ರಿಟರ್ನ್ಸ್ ಎಷ್ಟಿದೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮ್ಗೆ ಪಿ ಇಂಟು ಆರ್ ಸಿಗುತ್ತೆ. ಸೊ ಈಗ ನೀವು ಈ ಪಿ ಇಂಟು ಆರ್ ನ ಅಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಜಸ್ಟ್ ಇಲ್ಲೇ ಟೋಟಲ್ ಮಾಡಿಸ್ತೀನಿ. 0.3 ಪ್ಲಸ್ 1.5 ಪ್ಲಸ್ 6 ಪ್ಲಸ್
4.5 4.5 plus 2 plus 1.2 1.2. ಸೊ ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 15.5 ಬರುತ್ತೆ. ಇದನ್ನ ನಾವು ಆರ್ ಬಾರ್ ಅಂತ ಕರಿತೀವಿ. ಕೆಲವರು ಎಕ್ಸ್ ಬಾರ್ ಅಂತ ತಗೊಂಡಿರ್ತಾರೆ, ಸೊ ನೋ ಇಶ್ಯೂಸ್. ಸೊ ಆರ್ ಬಾರ್ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 15.5 ನಮ್ಗೆ ಆರ್ ಬಾರ್ ಸಿಗುತ್ತೆ. ದಟ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ಎಕ್ಸ್ಗೆ ಇರ್ತಕ್ಕಂಥದ್ದು. ಸೊ ಆರ್ ಬಾರ್ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ಇರ್ತಕ್ಕಂಥದ್ದು, ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರ್ತಕ್ಕಂಥದ್ದು ಮಾಡ್ಕೋಬೇಕು. ಫಸ್ಟ್ ಪ್ರಾಬಬಿಲಿಟಿ, ಆಮೇಲೆ ರಿಟರ್ನ್. ಪ್ರಾಬಬಿಲಿಟಿ ಇಂಟು ರಿಟರ್ನ್ ಮಾಡಿದ್ರೆ ನಿಮಗೆ ಆರ್ ಬಾರ್ ಬರುತ್ತೆ. ದಿಸ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಕರಿತಾ ಹೋಗ್ತೀವಿ. ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ಎಕ್ಸ್ಗೆ ಇರ್ತಕ್ಕಂಥದ್ದು 15.5% ಇರ್ತಕ್ಕಂಥದ್ದು ರಿಟರ್ನ್ ಇರೋದಿದು. ಸೊ ಈಗ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಆರ್ ಮೈನಸ್ ಆರ್ ಬಾರ್ ಮಾಡ್ಕೋಬೇಕು. ದಟ್ ಮೀನ್ಸ್ ಇಲ್ಲೇ ತೋರಿಸ್ಬಿಡ್ತೀನಿ. ಆರ್ ಮೈನಸ್ ಆರ್ ಬಾರ್ ಎಷ್ಟು ಬಂದಿದೆಪ್ಪ ಅಂದ್ರೆ 15.5 ಬಂದಿದೆ, ಸರಿನಾ? ಇದನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ನೀವು. ಆರ್ ಮೈನಸ್ ಆರ್ ಬಾರ್ ಇಲ್ಲಿ ಎಷ್ಟು ಬರುತ್ತೋ ಕ್ವಶನ್ ಪ್ರಕಾರ ನಾವು ಅದು ಚೇಂಜಸ್ ಮಾಡ್ಕೊಂಡು ಹೋಗ್ಬೇಕು. ಈಗ ನೋಡಿ, ಆರ್ ಮೊದಲನೇದು ಎಷ್ಟಿದೆಪ್ಪ, ಆರು 6 ಇದೆ. 6 ಮೈನಸ್ 15.5 ಮಾಡಬೇಕು. ಸೊ 6 ಆರ್ ಎಷ್ಟಿದೆಯಪ್ಪ, ಆರ್ ಮೈನಸ್ 15.5 ಅಂದ್ರೆ ಆರ್ ಅಂದ್ರೆ ಎಷ್ಟು, ರಿಟರ್ನ್ ಮೊದಲನೇ ಕಾಲಮ್ ಅಲ್ಲಿ ಎಷ್ಟಿದೆಯಪ್ಪ, ಆರ್ ಬಂದು 6 ಇದೆ. ಸೊ 6 ಮೈನಸ್ 15.5 ಮಾಡ್ಕೊಂಡ್ರೆ, 6 ಮೈನಸ್ 15.5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಮೈನಸ್ 9.5 ಬರುತ್ತೆ. ಸೊ ಮೊದಲನೇದು ಬಂದು ಮೈನಸ್ 9.5 ಫಸ್ಟ್ ಒನ್ಗೆ ಸಿಗುತ್ತೆ. ದಟ್ ಇಸ್ 6 ಮೈನಸ್ ಆರ್ ಬಾರ್. ಸೊ ಆರ್ ಮೈನಸ್ ಆರ್ ಬಾರ್ ಅನ್ನ ಮಾಡ್ಕೊಂಡು ಹೋಗ್ಬೇಕು ನೀವು, ಸರಿನಾ? ಈಗ ನೆಕ್ಸ್ಟ್ ಇಲ್ಲಿ ಎಷ್ಟಿದೆಯಪ್ಪ, ಆರು ಸೆಕೆಂಡ್ ಸಿಚುಯೇಷನ್ ಅಲ್ಲಿ 10 ಇದೆ. 10 ಮೈನಸ್ 15.5 ಮಾಡಿದ್ರೆ 10 ಮೈನಸ್ 15.5 ಮಾಡಿದ್ರೆ 10 ಮೈನಸ್ 15.5 ಮಾಡಿದ್ರೆ 15.5 ಮಾಡಿದ್ರೆ ಸೊ ನಿಮಗೆ ಮೈನಸ್ 5.5 ಬರುತ್ತೆ. ಸೊ ಸೆಕೆಂಡ್ ಸಿಚುಯೇಷನ್ಸ್ ಅಲ್ಲಿ ಮೈನಸ್ 5.5 ತಗೋಬೇಕು. ದೆನ್ ಥರ್ಡ್ ಸಿಚುಯೇಷನ್ಸ್ ಅಲ್ಲಿ 15 ಇದೆ. 15 ಮೈನಸ್ 15.5 ಮಾಡ್ಕೊಳ್ಳಿ. ಸೊ 15 ಮೈನಸ್ 15.5 ಮಾಡಿದ್ರೆ 15.5 ಮಾಡಿದ್ರೆ ಸೊ ನಿಮಗೆ ಮೈನಸ್ 0.5 ಸಿಗುತ್ತೆ. ಸೊ ಥರ್ಡ್ ಸಿಚುಯೇಷನ್ಸ್ ಅಲ್ಲಿ ಮೈನಸ್ 0.5 ಸಿಕ್ಕಿರ್ತಕ್ಕಂಥದ್ದು. ನೆಕ್ಸ್ಟ್ ಫೋರ್ತ್ ಸಿಚುಯೇಷನ್ಸ್ ಅಲ್ಲಿ ಆರ್ ಎಷ್ಟಿದೆಯಪ್ಪ ಅಂದ್ರೆ 18 ಇದೆ. 18 ಮೈನಸ್ 15.5 ಮಾಡಿ. ಸೊ 18 ಮೈನಸ್ 2.5 ಸಿಗುತ್ತೆ. ದಟ್ ಈಸ್ ಫೋರ್ತ್ ಒನ್ ಬಂದು 2.5. ಅದೇ ತರ ನೀವು ಫಿಫ್ತ್ ಒನ್ ಬಂದು 20 ಮೈನಸ್ 15.5 ಮಾಡಿದ್ರೆ ನಿಮ್ಗೆ 4.5 ಪಾಸಿಟಿವ್ ಸಿಗುತ್ತೆ. ದೆನ್ ಲಾಸ್ಟ್ ಒನ್ ನಿಮ್ಮ ಹತ್ರ ಆರ್ ಎಷ್ಟಿದೆಯಪ್ಪ ಅಂದ್ರೆ 24 ಇದೆ. 24 ಮೈನಸ್ 15.5 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 8.5 ಬರುತ್ತೆ, ಸರಿನಾ? ದಿಸ್ ಇಸ್ ವಾಟ್ ಆರ್ ಮೈನಸ್ ಆರ್ ಬಾರ್ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಬರುತ್ತೆ ಅದನ್ನ ನೋಡ್ಕೊಳ್ಳಿ. ಸೊ ಈ ರಿಟರ್ನ್ಸ್ ಏನಿದೆ ಆಯಾ ಕಾಲಮ್ ಅಲ್ಲಿ ಅದು ಮೈನಸ್ 15.5 ಮಾಡ್ಕೊಂಬಂದ್ರೆ ನಿಮ್ಗೆ ಆರ್ ಮೈನಸ್ ಆರ್ ಬಾರ್ ಸಿಗತ್ತೆ. ಈಗ ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಅನ್ನ ಮಾಡ್ಕೋಬೇಕು. ಅಂದ್ರೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಅಂದ್ರೆ ಈ ಕಾಲಮ್ ಅಲ್ಲಿ ಏನ್ ಬಂದಿದೆ ಅದನ್ನ ನಾವು ಸ್ಕ್ವೇರ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸ್ಕ್ವೇರ್ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ ಸೊ ನೋಡಿ, ಮೊದಲನೇದು ಎಷ್ಟಿದೆಯಪ್ಪ ಅಂದ್ರೆ ಮೊದಲನೇ ಕಾಲಮ್ ಅಲ್ಲಿ. ಸೊ ಈಗ ನೀವೇನ್ ಮಾಡ್ಬೇಕು, ಆರ್ ಮೈನಸ್ ಆರ್ ಬಾರ್ ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಈಗ ಈ ಆರ್ ಮೈನಸ್ ಆರ್ ಬಾರ್ ಏನಿರುತ್ತೆ ಇದನ್ನ ನೀವು ಸ್ಕ್ವೇರ್ ಮಾಡ್ಕೊಳ್ತಾ ಹೋಗ್ಬೇಕು. ಸ್ಕ್ವೇರ್ ಮಾಡ್ತೀರಾ ಅಂತ ಹೇಳಿದ್ರೆ ಈಗ ಮೊದಲನೇದು ನೋಡಿ, ಮೈನಸ್ 9.5 ಏನಿದೆ, ಮೈನಸ್ ನ ಸ್ಕ್ವೇರ್ ಮಾಡ್ಕೊಳ್ತೀರಾ ಅಂದ್ರೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. 9.5 ಇಂಟು 9.5 ಮಾಡ್ಕೊಂಡ್ರೆ ನಿಮ್ಗೆ 90.25 ನಿಮ್ಗೆ ಸಿಗತ್ತೆ. ಸೊ ಸ್ಕ್ವೇರ್ ಮಾಡ್ಕೋಬೇಕು. ಮೈನಸ್ ಇರೋದು ಪ್ಲಸ್ ಆಗ್ತಾ ಹೋಗುತ್ತೆ. ಜಸ್ಟ್ ನೀವು 9.5 ಇಂಟು 9.5 ಮಾಡಿ. ಸೊ ಜಸ್ಟ್ ನಿಮ್ಗೆ ಇಲ್ಲೇ ಬೇಕಾದ್ರೆ ತೋರಿಸಿರ್ತೀನಿ. ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ 9.5 ಇಂಟು 9.5 ಮಾಡಿ ನಿಮ್ಗೆ ಸೊ 90.25 ಸಿಗುತ್ತೆ. ದಟ್ ಇಸ್ 9.5 ಇಂಟು 9.5 ನಮಗೆ 90.25 ಸಿಗುತ್ತೆ. ಮೈನಸ್ ಇರೋದು ಆಟೋಮ್ಯಾಟಿಕಲಿ ಸ್ಕ್ವೇರ್ ಮಾಡಿದಾಗ ಅದು ಪ್ಲಸ್ ಆಗುತ್ತೆ, ಅದು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೆಕ್ಸ್ಟ್ ಮೈನಸ್ 5.5 ಏನಿದೆ ಇದನ್ನ ನೀವು ಸ್ಕ್ವೇರ್ ಮಾಡ್ತೀರಾ ಅಂದ್ರೆ ಜಸ್ಟ್ 5.5 ಇಂಟು 5.5 ಮಾಡಿ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 30.25 ಸಿಗುತ್ತೆ. ಸೊ ಅಲ್ಲೂ ಕೂಡ ಮೈನಸ್ ಇರೋದೇನಾಗಿರುತ್ತೆ, ಪ್ಲಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಥರ್ಡ್ ಸಿಚುಯೇಷನ್ ಬಂದ್ರೆ ಮೈನಸ್ 0.5 ಇದೆ. ನೀವು 0.5 ಇಂಟು ನೀವು 0.5 ಮಾಡಿದ್ರೆ ನಿಮ್ಗೆ 0.25 ನಮಗೆ ಸಿಗುತ್ತೆ. 0.5 ಇಂಟು 0.5 ಮಾಡಿದ್ರೆ
ನೆಕ್ಸ್ಟ್ 2.5 ಇದೆ, ಸ್ಕ್ವೇರ್ ಮಾಡ್ತೀರಾ ಅಂದ್ರೆ 2.5 ಇಂಟು 2.5 ಮಾಡ್ಕೊಂಡ್ರೆ 2.5 ಇಂಟು 2.5 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 6.25 ಸಿಗುತ್ತೆ, 6.25. ನೆಕ್ಸ್ಟ್ 4.5 ಇದೆ, 4.5 ನ ಸ್ಕ್ವೇರ್ ಮಾಡ್ತೀರಾ ಅಂದ್ರೆ 4.5 ಇಂಟು 4.5 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4.5 ಇಂಟು 4.5 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 20.25 ಸಿಗುತ್ತೆ. ಅದೇ ತರ ಲಾಸ್ಟ್ ಬಂದು 8.5 ಇದೆ, 8.5 ಇಂಟು 8.5 ಮಾಡ್ಕೊಳ್ಳಿ, ಸ್ಕ್ವೇರ್ ಮಾಡ್ತೀರಾ ಅಂದ್ರೆ 72.25 ನಮಗೆ ಸಿಗುತ್ತೆ. ಸೊ ಇದು ಆರ್ ಮೈನಸ್ ಆರ್ ಬಾರ್ ಸ್ಕ್ವಯರ್ ನಿಮ್ಗೆ ಇಲ್ಲಿ ಏನ್ ಬಂದಿರುತ್ತೆ ಇದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ 2 ಟೈಮ್ಸ್, ಸ್ಕ್ವಯರ್ ಮಾಡ್ಕೊಳ್ಳಿ, ಅವು ಮೈನಸ್ ಇರೋದೆಲ್ಲ ಆಟೋಮೆಟಿಕ್ ಆಗಿ ಪ್ಲಸ್ ಆಗುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸೊ ಜಸ್ಟ್ ನೀವು 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸೊ ನಿಮ್ಗೆ ಆರ್ ಮೈನಸ್ ಆರ್ ಬಾರ್ ಸ್ಕ್ವಯರ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ಬಂದಿರೋ ಅಮೌಂಟ್ ಏನಿದೆ, ಸೊ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಏನಿದೆ ಈ ಅಮೌಂಟ್ ಮಲ್ಟಿಪ್ಲೈ ವಿತ್ ಪಿ. ಪಿ ಅಂದ್ರೆ ಪ್ರಾಬಬಿಲಿಟೀಸ್ ಏನಿದೆ ಇದ್ರ ಜೊತೆ ನೀವು ಮಲ್ಟಿಪ್ಲೈ ಮಾಡಬೇಕು, ನೆಕ್ಸ್ಟ್ ಕಾಲಮ್ದು ಅಮೌಂಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಇಂಟು ಪಿ ಪ್ರಾಬಬಿಲಿಟೀಸ್ ಅನ್ನ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಇಲ್ಲೊಂದು ತೋರಿಸಿರ್ತೀನಿ, ದಟ್ ಈಸ್ ಜಸ್ಟ್ ನಿಮ್ಗೆ ಇಲ್ಲೊಂದು ತೋರಿಸಿರ್ತೀನಿ ನೋಡಿ. ಈಗ ಮೊದಲನೇ ಸಿಚುಯೇಷನ್ಸ್ ಅಲ್ಲಿ ಪ್ರಾಬಬ್ಲಿ ಎಷ್ಟಿದೆ 0.05 ಇದೆ, ಸೊ 0.05 ಇಂಟು ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಫಸ್ಟ್ ಒನ್ ಬಂದು 90.25 ಇದೆ, ಸೊ 90.25 ಮಲ್ಟಿಪ್ಲೈ ಮಾಡಿದ್ರೆ ನನ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 4.5125 ಬರುತ್ತೆ. ಸೊ ಫಸ್ಟ್ ಒನ್ಗೆ 4.5125 ನಮ್ಗೆ ಬರ್ತಕ್ಕಂಥದ್ದು. ಅದೇ ತರ ಸೆಕೆಂಡ್ ಸಿಚುಯೇಷನ್ ಬಂದಾಗ ಸೆಕೆಂಡ್ ಸಿಚುಯೇಷನ್ಸ್ ಅಲ್ಲಿ ಪ್ರಾಬಬಲಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 0.15 ಇದೆ, ಸೊ 0.15 ಇಂಟು ಆರ್ ಮೈನಸ್ ಆರ್ ಬಾರ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ, ಸೊ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಬಂದು 30.25 ಇದೆ, ಇಂಟು 30.25 ಅನ್ನ ಮಾಡಿದ್ರೆ 30.25 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 4.5375 ಸಿಗುತ್ತೆ, ದಟ್ ಈಸ್ 4.5375. ಸೊ ಅದೇ ತರ ನೀವು 0.40 ಇಂಟು 0.25 ನ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 0.1000 ಸಿಗುತ್ತೆ. ದೆನ್ 0.25 ಇಂಟು 6.25 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1.5625 ನಮ್ಗೆ ಸಿಗ್ತಾ ಹೋಗುತ್ತೆ, 1.5625 ಸಿಗುತ್ತೆ. ದೆನ್ ಅದೇ ತರ 0.10 ಇಂಟು 20.25 ಮಾಡಿದ್ರೆ ನಿಮ್ಗೆ 2.0250 ಸಿಗುತ್ತೆ, 2.0250 ಸಿಗುತ್ತೆ. ಅದೇ ತರ 0.05 ಇಂಟು 72.25 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 3.6125 ಸಿಗುತ್ತೆ. ಸೊ ಈಗ ನೀವು ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ, ಇಷ್ಟನ್ನ ಟೋಟಲ್ ಮಾಡ್ಕೊಂಡಾಗ ನಮ್ಗೆ ಸಿಗ್ತಕ್ಕಂಥದ್ದನ್ನ, ಸೊ ನಮ್ಗೆ ಏನ್ ಬರುತ್ತಪ್ಪ ಅಂತ ಹೇಳಿದ್ರೆ ಅದನ್ನು ನಾವು ಸಿಗ್ಮಾ, ಸೊ ಇದನ್ನ ನಾವು ಎಷ್ಟಂತ ಏನಂತ ಕರೀದಪ್ಪ ಸಿಗ್ಮಾ, ಸೊ ಆರ್ ಮೈನಸ್ ಆರ್ ಸ್ಕ್ವೇರ್ ಆರ್ ಬಾರ್ ಸ್ಕ್ವೇರ್, ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಆರ್ ಬಾರ್ ಸ್ಕ್ವೇರ್ ಪಿ ಏನಿದೆ, ಆರ್ ಬಾರ್ ಸ್ಕ್ವೇರ್ ಪಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ಟೋಟಲ್ ಮಾಡಿದಾಗ ನಮಗೆ ಬರತಕ್ಕಂಥದ್ದು 16.35 ನಮಗೆ ಸಿಗುತ್ತೆ. ಸೊ ಇದನ್ನ ಆರ್ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಪಿ ಎಷ್ಟು ಬರುತ್ತೆ ಅಂದ್ರೆ 16.35 ಅಂತ ಟ್ರೀಟ್ ಮಾಡ್ತೀವಿ. ಸೊ ಇದು ಮಾಡಬೇಕಾಗಿರೋದು ಬರೀ ಸೆಕ್ಯೂರಿಟಿ ಎಕ್ಸ್ಗೆ ನಾವು ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್. ಸೊ ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಈಗ ನಿಮ್ಗೆ ಸೊ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ನಿಮ್ಗೆ 16.35 ಬಂತು, ಇದು ಸೆಕ್ಯೂರಿಟಿ ಎಕ್ಸ್ ಆಗಿರೋದ್ರಿಂದ. ಸೊ ನೆಕ್ಸ್ಟ್ ನೀವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ಎಕ್ಸ್ಗೆ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದ್ರೆ ದಿಸ್ ಇಸ್ ಆರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟಿದೆಯಪ್ಪ, ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಂದು 15.5 ಏನಿದೆ, ದಿಸ್ ಇಸ್ ವಾಟ್ ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಅಂತ ಕರಿತೀವಿ, ದಟ್ ಇಸ್ 15.5
ಪರ್ಸೆಂಟ್ ಇರ್ತಕ್ಕಂಥದ್ದು, ಒಂದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಇರ್ತಕ್ಕಂಥದ್ದು. ಇನ್ನೊಂದು ನಮ್ಗೆ ಏನ್ ಕೇಳಿದಾರೆ ಅಂದ್ರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನ ಕೇಳಿದ್ದಾರೆ. ದಟ್ ಇಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಸೆಕ್ಯೂರಿಟಿ ಎಕ್ಸ್ ಗೆ ಸಂಬಂಧಪಟ್ಟಂತೆ. ಸೊ ಫಾರ್ಮುಲಾ ಏನ್ ಹೇಳ್ತಪ್ಪ ಅಂದ್ರೆ, ದಿಸ್ ಇಸ್ ದ ಫಾರ್ಮುಲಾ, ದಟ್ ಈಸ್ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವಯರ್ ಪಿ ಈಕ್ವಲ್ಸ್ 16.35 ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 16.35 ಅನ್ನ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ 16.35 ಅನ್ನ ಮಾಡಿದ್ರೆ ಸೊ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 4.04% ನಿಮಗೆ ಸಿಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ಸೆಕ್ಯೂರಿಟಿ ಎಕ್ಸ್ಗೆ ಇರ್ತಕ್ಕಂಥ ಆನ್ಸರ್ಸ್. ಸೊ ಇದನ್ನೇ ನಮಗೆ ಕೇಳೋದು, ಒಂದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಕೇಳಿದ್ದಾರೆ. ಸೊ ಈ ತರ ನೀವು ಆನ್ಸರ್ಸ್ ಅನ್ನ ಮಾಡಬೇಕಾಗುತ್ತೆ. ಇದು ಸೆಕ್ಯೂರಿಟಿ ಎಕ್ಸ್ಗೆ ಇರೋದು. ಸೊ ಇದೇ ತರ ನಾವು ಸೆಕ್ಯೂರಿಟೀಸ್ ವೈಗೆ ಮಾಡಬೇಕು. ಸೊ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ. ಈಗ ನೋಡಿ, ಇದೇ ಆನ್ಸರ್ಸ್ ಪ್ರಾಜೆಕ್ಟ್ ವೈಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ವೈ ನ ಡೀಟೇಲ್ಸ್ ಅನ್ನ ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಪ್ರಾಬಬಿಲಿಟೀಸ್ ಬಂದು ಕ್ವಶನ್ ಅಲ್ಲಿ 10-20 ಪ್ರಾಬಬಿಲಿಟೀಸ್ ಬಂದು ಕ್ವಶನ್ಸ್ ಅಲ್ಲಿ ಏನಿದೆಪ್ಪ ಅಂದ್ರೆ 0.10, 0.20, 0.30, 0.25, 0.10, 0.05 ಅಂಡ್ ರಿಟರ್ನ್ಸ್ ಅನ್ನ ಕೊಟ್ಟಿದ್ದಾರೆ. ಆಯಾ ರಿಟರ್ನ್ಸ್ ಅನ್ನ ಆಲ್ರೆಡಿ ನಾನು ಇಲ್ಲಿ ತಗೊಂಡಿದ್ದೀನಿ. ಸೊ ಪ್ರಾಜೆಕ್ಟ್ ಬೈಗೆ ಫಸ್ಟ್ ನೀವು ಪ್ರಾಬಬಿಲಿಟೀಸ್ ಮತ್ತೆ ರಿಟರ್ನ್ಸ್ ಅನ್ನ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಈಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಜಸ್ಟ್ ಪಿ ಇಂಟು, ಸೊ ಈಗ ಪ್ರಾಬಬಿಲಿಟೀಸ್ ಮತ್ತೆ ರಿಟರ್ನ್ಸ್ ಏನಿದೆ ಜಸ್ಟ್ ಪಿ ಇಂಟು ಆರ್ ಮಾಡ್ಕೊಳ್ಳಿ. 0.10 ಇಂಟು 5 ಮಾಡಿದ್ರೆ ನಿಮಗೆ 0.50 ಸಿಗುತ್ತೆ. 0.20 ಇಂಟು 8 ಮಾಡಿದ್ರೆ ನಿಮಗೆ 1.6 ಸಿಗುತ್ತೆ. 0.30 ಇಂಟು 12 ಮಾಡಿದ್ರೆ 0.30 ಇಂಟು 12 ಮಾಡಿದ್ರೆ ನಿಮಗೆ 3.6 ಸಿಗುತ್ತೆ. ದಟ್ ಈಸ್ 3.6. 0.25 ಇಂಟು 15 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 3.75 ಸಿಗುತ್ತೆ. 3.75. 0.10 ಇಂಟು 18 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 1.8 ಸಿಗುತ್ತೆ. ದೆನ್ 0.05 ಇಂಟು 20 ಮಾಡ್ಕೊಳ್ಳಿ, ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂದ್ರೆ 1 ಸಿಗುತ್ತೆ. ಇದು ಪಿ ಇಂಟು ಆರ್. ಇಲ್ಲಿ ಪ್ರಾಬಬಿಲಿಟೀಸ್ ಏನಿದೆ ಇದು ಆಯಾ ಕಾಲಮ್ ಅಲ್ಲಿ ಇರೋದು, ಮತ್ತೆ ಆಯಾ ಕಾಲಮ್ ಅಲ್ಲಿ ಇರೋ ಆರ್ ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಪಿ ಇಂಟು ಆರ್ ಸಿಗುತ್ತೆ. ಈಗ ನೀವಿಷ್ಟು ಅಮೌಂಟ್ ಅನ್ನ ಟೋಟಲ್ ಮಾಡಿದ್ರೆ, ಸೊ ಪಿ ಇಂಟು ಆರ್ ಏನಿದೆ ಇದನ್ನ ನೀವು ಟೋಟಲ್ ಮಾಡ್ಕೊಳ್ಳಿ. ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 12.25 ಸಿಗುತ್ತೆ. 12.25 ನಮ್ಗೆ ಸಿಗ್ತಾ ಹೋಗುತ್ತೆ. ಅಷ್ಟನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ 12.25 ಬರಬೇಕು. ಸೊ 0.50 ಪ್ಲಸ್ 1.6 ಪ್ಲಸ್ 3.6 ಪ್ಲಸ್ 3.75 ಪ್ಲಸ್ 1.8 ಪ್ಲಸ್ 1 ಇಷ್ಟನ್ನ ಸಿಂಪ್ಲಿಫೈ ಮಾಡಿದ್ರೆ ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ 12.25 ಸಿಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಆರ್ ಮೈನಸ್ ಆರ್ ಬಾರ್ ನ ಮಾಡ್ಕೋಬೇಕು. ಆರ್ ಬಾರ್ ಇನ್ ದ ಸೆನ್ಸ್ ನಿಮ್ಗೆ ಈಗ ಆರ್ ಬಾರ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 12.25 ಬಂದಿದೆಯಲ್ಲ. ಸೊ ಇದನ್ನ ನೀವು ತಗೊಳ್ಳಿ, 12.25 ಜೊತೆ ಮೈನಸ್ ಮಾಡ್ಕೋಬೇಕಾಗುತ್ತೆ ಆರ್ ಇಂಟು ಆರ್ ಬಾರ್. ಸೊ ಈಗ ನೋಡಿ ಆರ್ 5 ಇದೆ, 5 ಮೈನಸ್ 12.25, 5 ಮೈನಸ್ 12.25 ಮಾಡಿದ್ರೆ ನಿಮ್ಗೆ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ -7.25 ಸಿಗುತ್ತೆ. ದೆನ್ 8 ಇದೆ ಸೆಕೆಂಡ್ ಸಿಚುಯೇಷನ್ ಅಲ್ಲಿ, 8 ಮೈನಸ್ 12.25 ಮಾಡ್ಕೊಳ್ಳಿ. ಸೊ ನಿಮ್ಗೆ 8 ಮೈನಸ್ 12.25 ಮಾಡಿದ್ರೆ 4.25 ಸಿಗುತ್ತೆ. ದಟ್ ಇಸ್ ಮೈನಸ್ 4.25 ಸಿಗುತ್ತೆ. ನೆಕ್ಸ್ಟ್ 12 ಇದೆ, 12 ಮೈನಸ್ 12.25 ಮಾಡಿದ್ರೆ ನನಗೆ -0.25 ಸಿಗುತ್ತೆ. ದೆನ್ 15 ಮೈನಸ್ 12.25 ಮಾಡಿದ್ರೆ 2.25 ನನಗೆ ಪಾಸಿಟಿವ್ ಸಿಗುತ್ತೆ. ದೆನ್ 18 ಮೈನಸ್ 12.25 ಮಾಡಿದ್ರೆ ನನಗೆ 5.75 ಸಿಗುತ್ತೆ, 5.75. ದೆನ್ 20 ಮೈನಸ್ 12.25 ಮಾಡಿದ್ರೆ ನಮಗೆ 7.75 ಸಿಗುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಈ ಆರ್ ನ ಸ್ಕ್ವಯರ್ ಮಾಡ್ಕೊಳ್ತಾ ಹೋಗಿ. ಸ್ಕ್ವಯರ್ ಮಾಡ್ಕೊಳ್ತೀರಾ ಅಂದ್ರೆ ನೋಡಿ, ಮೊದಲನೇದು 7.25 ಇಂಟು 7.25 ಮಾಡ್ಕೊಂಡ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ, ಸೊ ಈಗ 7.25 ನ ಸ್ಕ್ವಯರ್ ಮಾಡ್ಕೊಂಡ್ರೆ ನಿಮಗೆ 52.56 ಸಿಗುತ್ತೆ. 4.25 ನ ಸ್ಕ್ವಯರ್ ಮಾಡ್ಕೊಂಡ್ರೆ 18.06 ಸಿಗುತ್ತೆ. 0.25 ನ ಸ್ಕ್ವಯರ್ ಮಾಡ್ಕೊಂಡ್ರೆ ನಿಮಗೆ 0.06 ಸಿಗುತ್ತೆ. ಸೊ ಇಲ್ಲಿ 3 ಮೈನಸ್ ಇದೆ, ಸೊ ಆಟೋಮ್ಯಾಟಿಕ್ ಆಗಿ ನಿಮಗೆ ಸ್ಕ್ವಯರ್ ಮಾಡ್ಕೊಂಡಾಗ ಪ್ಲಸ್ ಆಗುತ್ತೆ. ಸೊ ಅದೇನು ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್
2.75 ನ ಸ್ಕ್ವೇರ್ ಮಾಡ್ಕೊಂಡ್ರೆ ನಿಮಗೆ 7.56 ಬರುತ್ತೆ. ಪಾಯಿಂಟ್ ಆದ್ಮೇಲೆ 2 ಡಿಜಿಟ್ ಆದ್ರೂ ತಗೊಳ್ಳಿ ಅಥವಾ 3 ಡಿಜಿಟ್ ಆದ್ರೂ ತಗೊಳ್ಳಿ, ನೋ ಇಶ್ಯೂಸ್. ದೆನ್ 5.75 ನ 2 ಟೈಮ್ಸ್ ಮಾಡ್ಕೊಂಡ್ರೆ ನಿಮಗೆ 33.06 ಸಿಗುತ್ತೆ. ದೆನ್ 7.75 ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ 60.06 ಸಿಗುತ್ತೆ. ಸೊ ಇದು r ಮೈನಸ್ r ಬಾರ್ ಸ್ಕ್ವೇರ್ ಮಾಡಿರ್ತಕ್ಕಂಥದ್ದು. ಈಗ ನೀವೇನ್ ಮಾಡಿ ಅಂದ್ರೆ, ಸೊ ಫಸ್ಟ್ ಕಾಲಮ್ ಅಲ್ಲಿರೋ ಪ್ರಾಬಬಿಲಿಟಿ ಏನಿದೆ, ಸೊ ಪ್ರಾಬಬಿಲಿಟಿ ಇಂಟು r ಮೈನಸ್ r ಬಾರ್ ಸ್ಕ್ವೇರ್ ಅನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡ್ಕೊಂಡ್ರೆ, ಸೊ ಅಂದ್ರೆ 0.10 ಇಂಟು 52.56 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದ್ರೆ 5.2563 ನಿಮ್ಗೆ ಸಿಗುತ್ತೆ. ಸೆಕೆಂಡ್ ಸಿಚುಯೇಷನ್ಸ್ ಅಲ್ಲಿ 0.20 ಏನಿದೆ, 0.20 ಇಂಟು 18.6 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 18.06 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 3.6125 ಸಿಗುತ್ತೆ. ಅದೇ ತರ ಥರ್ಡ್ ಇಯರಿಗೆ ಬಂದ್ರೆ 0.30 ಏನಿದೆ, 0.30 ಇಂಟು 0.06 ಮಾಡಿದ್ರೆ ಇಂಟು 0.06 ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 0.018 ಬರುತ್ತೆ. 0.018 ನಮಗೆ ಸಿಗ್ತಾ ಹೋಗುತ್ತೆ. ದೆನ್ ಫೋರ್ತ್ ಕಾಲಮ್ ಅಲ್ಲಿ 0.25 ಇದೆ, 0.25 ಇಂಟು ಸೊ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಅದು 7.56 ಇದೆ, 7.56 ಮಾಡಿದ್ರೆ ನಮಗೆ 1.89 ನಮಗೆ ಸಿಗುತ್ತೆ, 1.89. ದೆನ್ 0.10 ಇಂಟು 33.06 ಮಾಡಿದ್ರೆ 33.06 ಮಾಡಿದ್ರೆ ನಿಮಗೆ 33.0 ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3.30 ಸಿಗುತ್ತೆ. 306 ನಮಗೆ 3.306 ಸಿಗುತ್ತೆ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು 0.05 ಇದೆ, 0.05 ಇಂಟು 60.06 ಮಾಡಿದ್ರೆ 60.06 ಮಾಡಿದ್ರೆ ಸೊ ನಮಗೆ 3.3 ಸಿಗುತ್ತೆ, 3.003 ಸಿಗುತ್ತೆ. ಸೊ ಈಗ ನೀವು ಇಷ್ಟನ್ನ ಟೋಟಲ್ ಮಾಡ್ಕೊಳ್ಳಿ. ಸೊ ಇಷ್ಟು ಟೋಟಲ್ ಮಾಡ್ಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸೊ 17.0858 ನಮ್ಗೆ ಸಿಗುತ್ತೆ. ಸೊ ಇಷ್ಟು ಟೋಟಲ್ ಮಾಡ್ಕೊಂಡ್ರೆ 17.0858 ಸಿಗುತ್ತೆ. ಸೊ ಈಗ ನಾವು ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಎಕ್ಸ್ ಗೆ ತೋರಿಸ್ತೀವಿ ಅಂತ ಹೇಳಿದ್ರೆ ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ಸೆಕ್ಯೂರಿಟಿ ವೈ ಗೆ ಎಷ್ಟಪ್ಪ ಅಂದ್ರೆ 12.25% ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದೀವಿ. ದಟ್ ಇಸ್ ಪಿ ಇಂಟು ಆರ್ ಏನ್ ಬರುತ್ತೆ, ದಟ್ ಇಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆನ್ ವೈ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ಸಿಗ್ಮಾ ಆರ್ ಮೈನಸ್ ಆರ್ ಬಾರ್ ಸ್ಕ್ವೇರ್ ಪಿ ನಮ್ಗೆ ಎಷ್ಟು ಬಂದಿದೆಯಪ್ಪ ಅಂತ ಹೇಳಿದ್ರೆ ಸೊ 17.0858 ಇದೆ. ಸೊ ಅದಕ್ಕೆ ನಾವು ಸ್ಕ್ವೇರ್ ರೂಟ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ 17.0858 ಸ್ಕ್ವೇರ್ ರೂಟ್ ಅನ್ನ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 4.133 ಸಿಗುತ್ತೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಸೊ 4.1334% ನಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ ದಿಸ್ ಇಸ್ ಪ್ರಾಜೆಕ್ಟ್ ಸೆಕ್ಯೂರಿಟಿ ವೈಗೆ ಇರ್ತಕ್ಕಂಥದ್ದು, ಸರಿನಾ? ಸೊ ಇದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರು. ಸೊ ಸೆಕ್ಯೂರಿಟಿ ಎಕ್ಸ್ ಹೈಯರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಇದೆ, ಸೊ ಲೋಯರ್ ಲೆವೆಲ್ ಆಫ್ ರಿಸ್ಕ್ ಇರ್ತಕ್ಕಂಥದ್ದು. ಕಂಪ್ಯಾರಿಟಿವ್ ಮಾಡಿದ್ರೆ ಸೆಕ್ಯೂರಿಟಿ ವೈಗೆ ಕಂಪೇರ್ ಮಾಡಿದ್ರೆ ಸೊ ರಿಸ್ಕ್ ಕಡಿಮೆ ಇರ್ತಕ್ಕಂಥದ್ದು ಸೆಕ್ಯೂರಿಟಿ ಎಕ್ಸ್ ಇರ್ತಕ್ಕಂಥದ್ದು. ಸೊ ಬೆಟರ್ ಟು ಬಿ ಸೆಲೆಕ್ಟೆಡ್ ಸೆಕ್ಯೂರಿಟಿ ಎಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇರ್ತಕ್ಕಂಥದ್ದು. ಸೊ ಇದು ಒಂದು ಕ್ವಶನ್ 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇದೇ ತರ ಒಂದು ಕ್ವಶನ್ಸ್ ಇರುತ್ತೆ, ಕರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಮಾಡಿ. ಓಕೆ, ಥ್ಯಾಂಕ್ ಯು.